ಜನವರಿ 26, 2026ರಂದು ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕ್ ಮತ್ತೆ ಹೆಲ್ಮೆಟ್ ಅನ್ನ ಧರಿಸಿ ಬೈಕ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಮಹಾರುದ್ರ ಸದಾಶಿವ್ ಕಂಚಗಾರ್ ಅನ್ನುವಂಥವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದ್ಬಿಟ್ಟು ಅವ್ರಿಗೆ ಬಂದೂಕನ್ನ ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ 205 ಗ್ರಾಂ ಬಂಗಾರ ಮತ್ತೆ ಸುಮಾರು 1 kg ಬೆಳ್ಳಿ ಆಭರಣಗಳನ್ನ ದೋಚ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂತ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂತ ಒಬ್ಬ ಆರೋಪಿ ಗುಂಡನ್ನ ಕಾಲಿಗೆ ಹೊಡೆದು ಹೋಗಿರ್ತಾನೆ. ಸೊ ಈ ಎಲ್ಲಾ ಘಟನೆಯನ್ನ ತಾವು ಈಗಾಗಲೇ ನೋಡಿದಿರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ವರ್ತ್ ಬಂಗಾರ ಮತ್ತೆ ಬೆಳ್ಳಿ ಆಭರಣಗಳನ್ನ ದರೋಡೆ ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಳಕಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2026 ಅಂಡರ್ ಸೆಕ್ಷನ್ 311 BNS ಮತ್ತೆ 25 ಮತ್ತೆ 27 ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿತ್ತು. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ DSP ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು DSP ಸೆನ್ ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚರ್ಚನ್ CP ಆದಂತಹ ಪರಶುರಾಮ್ ಮನಗುಡಿ ಮತ್ತೆ PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತೆ PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನ ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ರು. ಈ ಕಾರ್ಯವನ್ನ ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದ್ರೆ, ಇವರು ಮೂಲತಃ ಇಬ್ರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ. ಮತ್ತೆ ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನ ಮಾಡಿದಾನೆ. ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ. ಇವರು ಮೂಲತಃ ಜತ್ ತಾಲೂಕು ಸಂಕ ಗ್ರಾಮದವರು. ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ರು. ಈ ದರೋಡೆ ಮಾಡ್ಬೇಕಂತಾನೆ ಇವರು ಆರ್ಮ್ಸ್ ಗಳನ್ನ ಪ್ರೊಕ್ಯೂರ್ ಮಾಡಿರ್ತಾರೆ. ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂತ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬಹಳ ಹತ್ರ ಇರೋದ್ರಿಂದ ಮತ್ತೆ ಅವರ ಊರು ಸಂಕ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ನಮ್ಮ ಚಡಚನ್ ತಾಲೂಕ್ ಮೇಲೆ ಹಾಯ್ದು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಹೈವೇಗೆ ಹತ್ರ ಇದ್ದಂತ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಈ 2ನೇ ಆರೋಪಿತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಗೂ ಕೂಡ ಆತನಿಗೆ ಸಂಬಂಧ ಇದೆ. ಹಾಗಾಗಿ ಆತನಿಗೆ ಇಲ್ಲಿದ್ದಂತಹ ರಸ್ತೆಗಳಾಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು. ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ರಾಬರಿಯನ್ನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂದ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ 3 ದಿನದ ಮುಂಚೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂದ ರಾಬರಿ ಆದಂತಹ 205 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 kg ಬೆಳ್ಳಿ ಆಭರಣಗಳು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು 1 ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಅವರ ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಈ ಇನ್ಸಿಡೆಂಟ್ ಅನ್ನ ವಿಜಯಪುರ ಜಿಲ್ಲಾ ಪೊಲೀಸರು, ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಯವರು ಮತ್ತೆ ನಮ್ಮ ಅಡಿಷನಲ್ SP ಮತ್ತೆ DSP ಸೆನ್ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಒಳಗೊಂಡಂತ ತಂಡ ಇವರಿಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನ ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇನ ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಈ ಹನುಮಂತ್ ವಾಗೋಲೆ ಅನ್ನೋನ್ ಮೇಲೆ ಯಾವುದೇ ರೀತಿಯಂತ ಪ್ರಕರಣಗಳು ಕಟ್ತೀವಿ. ಶಿವರಾಜ್ ನಾವಿ ಅನ್ನೋನ್ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ. ಅವರ ಮೇಲೆ ಇನ್ನೂ ಯಾವ್ದಾದ್ರು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವ ಅಥವಾ ಹೇಗೆ ಅನ್ನೋದನ್ನ ಕೂಡ ಚೆಕ್ ಮಾಡ್ತಾ ಇದೀವಿ. ಈ ಹನುಮಂತ್ ವಾಗೋಲೆ ಅನ್ನೋನು ಕೂಡ
ಒಂದು ರೀತಿ ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು, ಮತ್ತೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಜಾಸ್ತಿ ಇತ್ತು. ಆತ ಮಾಡುವಂತ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡ್ಕೊಂಡಿದ್ದ. ಆ ಸಾಲವನ್ನ ತೀರಿಸ್ಬೇಕು ಅಂತಂತೇಳಿ ಪರಿಚಿತನಾದಂತ ಶಿವರಾಜ್ ನಾವಿ ಜೊತೆಗೆ ಇದನ್ನ ಪ್ಲಾನ್ ಮಾಡ್ತಾರೆ. ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ಡಿಸೆಂಬರ್ದಲ್ಲಿ ತಗೊಂಡು ಬಂದಿರ್ತಾರೆ. ಸೊ ದ ಟಾರ್ಗೆಟ್ ವಾಸ್ ಸೊಲ್ಲಾಪುರ್. ಅವತ್ತಿನ ದಿನ ಅಲ್ಲೆಲ್ಲ ಬಂಗಾರದ ಅಂಗಡಿಗಳ ರಶ್ ಇರೋದ್ರಿಂದ ಸೊ ಆನ್ ದ ವೇ ಅವರು ಹಲಸಂಗಿಯಲ್ಲಿ ಈ ಘಟನೆ, ಈ ರಾಬರಿಯನ್ನ ಮಾಡಿ ಹೋಗಿರ್ತಾರೆ. ಸಿಕ್ಕಿದ್ದು ಇವರು ಪುನಾದಲ್ಲಿನೇ ಸಿಗ್ತಾರೆ. ಅಲ್ಲಿಂದನೇ ಕರ್ಕೊಂಡು ಬಂದು ಸೊ ಅವ್ರದ್ದೆಲ್ಲ ಎನ್ಕ್ವೈರಿ ಆದ್ಮೇಲೆ ಅಗೇನ್ ಪೊಲೀಸ್ ಕಸ್ಟಡಿ ತಗೊಂಡು ಅವರಲ್ಲಿದ್ದಂತ ಎಲ್ಲಾ ಮಾಲು ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಇಬ್ರು ಲೋಕಲ್ ಯಾರ್ದು ನೆರವು ಇಲ್ಲ, ಏನಿಲ್ಲ. ನಾನು ಅದನ್ನೇ ಹೇಳಿದೆ, ಟಾರ್ಗೆಟ್ ವಾಸ್ ಸೊಲ್ಲಾಪುರ್. ಬಟ್ ಎರಡನೇ ಆರೋಪಿತನಿಗೆ ಚಿರಪರಿಚಿತ ಈ ಏರಿಯಾ. ಸೊ ಅವ್ರು ವಾಪಸ್ಸು ಹೋಗ್ಬೇಕು ಅಂತಂತಂದ್ರೆ ಸೊಲ್ಲಾಪುರ್ ಟು ಜತ್ ಅಥವಾ ಸಂಕ್ ಹೋಗ್ಬೇಕು ಅಂತಂದ್ರೆ ಮಧ್ಯ ಕರ್ನಾಟಕದಲ್ಲೇ ಹಾಯ್ದು ಹೋಗ್ಬೇಕು. ನಮ್ಮ ಚರ್ಚನ ನೀವು ತಾಲೂಕಾ ಮ್ಯಾಪ್ ನೋಡಿದ್ರಿ ಅಂತಂತಂದ್ರೆ ಇಟ್ ಇಸ್ ಸರೌಂಡೆಡ್ ಬೈ ಮಹಾರಾಷ್ಟ್ರ ಆನ್ ಬೋತ್ ಸೈಡ್ಸ್. ಸೊ ದ ಎಂಟ್ರಿ ಅಂಡ್ ಎಕ್ಸಿಟ್ ಅವರು ಒಂದು 30 ನಿಮಿಷದಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡಬಹುದು. ಹಾಗಾಗಿ ಹೈವೇ ಅಂತನೂ ಕೂಡ ಈ ಹಲಸಂಗಿ ಊರು ಜಸ್ಟ್ 3 ಕಿಲೋಮೀಟರ್ ಇದೆ. ಸೊ ದಟ್ ಈಸ್ ಹೌ ದೇ ಹ್ಯಾವ್ ಕಮಿಟೆಡ್ ದ ರಾಬರಿ ಅಂತ. ಅದು ದಟ್ ಈಸ್ ದ crux of the investigation. ಇಲ್ಲ ಪ್ಲಾನ್ ಇಲ್ಲ, ಏನಿಲ್ಲ. ಅವ್ರ ಪ್ಲಾನ್ ಸೊಲ್ಲಾಪುರದಲ್ಲಿ ಫೇಲ್ ಆಯ್ತು. ಸೊ ಅವ್ರು ವಾಪಸ್ ಜತ್ಗೆ ಹೋಗ್ಬೇಕು ಅಂತಂದ್ರೆ ಕರ್ನಾಟಕದ ಮೇಲೆನೆ ಹೋಗ್ಬೇಕು. ಹಾಗಾಗಿ ಆಲ್ರೆಡಿ ದೇ ಆರ್ ಪ್ರಿಪೇರ್ಡ್. ಪ್ಲಾನ್ ಮುಂಚೆನೆ ಆಗಿತ್ತು, ಪ್ರಿಪೇರ್ ಆಗಿದ್ರು. ಸೊ ಸರ್ವೆ ಮಾಡಿದ್ರು. ಹೋಗ್ಬೇಕಾದ್ರೆ ಧೂಳ್ಖೇಡದಲ್ಲೂ ಕೂಡ ನೋಡ್ತಾರೆ, ಅಲ್ಲಿ ಅವಕಾಶ ಸಿಗಲ್ಲ. ಸೊ ಧೂಳ್ಖೇಡದಲ್ಲೂ ಆಗ್ಲಿಲ್ಲ. ನೆಕ್ಸ್ಟ್ ಇನ್ನ ಹಲಸಂಗಿ ವಿಲೇಜ್ಗೆ ಹೋಗ್ತಾರೆ. ಅಲ್ಲಿ ಮಾರ್ಕೆಟ್ ಅಂತ ಹೋದಾಗ 3-4 ಅಂಗಡಿಗಳು ಓಪನ್ ಇರ್ತವೆ. 1-2 ಗಂಟೆ ಅಲ್ಲಿ ಓಡಾಡಿದ್ದಾರೆ. ಯಾವಾಗ ಅಂಗಡಿಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲಾನ್. ಥ್ಯಾಂಕ್ ಯು. ನಾವು ಶಾಶ್ವತ ಪರಿಹಾರ ಅನ್ನೋಕ್ಕಿಂತ ನಮ್ಮ ವಿಜಯಪುರ ಜಿಲ್ಲೆ ಜಿಯೋಗ್ರಾಫಿಕಲಿ ಹೇಗೆ ಲೊಕೇಟ್ ಆಗಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಜಿಯೋಗ್ರಫಿನ ಬದಲಾವಣೆ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸುಮಾರು 115 ಕಿಲೋಮೀಟರ್, 115 120 ಕಿಲೋಮೀಟರ್ ನಾವು ಮಹಾರಾಷ್ಟ್ರದ ಬಾರ್ಡರ್ ಇದೆ. ಸುಮಾರು 27 ಹಳ್ಳಿಗಳಿವೆ. ಅದರ ಜೊತೆಗೆ ತಾಂಡಗಳು, ದೊಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಚಡಚಣ ತಾಲೂಕು ನಮ್ದು ಇನ್ವರ್ಟೆಡ್ ಟ್ರಯಾಂಗಲ್ ತರ, ಒಂದ್ ಕಡೆ ಸೊಲ್ಲಾಪುರ್ ಜಿಲ್ಲೆ, ಒಂದ್ ಕಡೆ ಜತ್ ಜಿಲ್ಲೆ. ಆರೋಪಿಗಳಿಗೆ ಒಂದ್ ಕಡೆ ಅಂತ ಎಂಟ್ರಿ ಆಗಿ ಇನ್ನೊಂದ್ ಕಡೆ ಎಕ್ಸಿಟ್ ಆಗೋದಕ್ಕೆ 30 ನಿಮಿಷದಲ್ಲಿ ಇದು ಅನುಕೂಲಕರ ರೀತಿಯಲ್ಲಿ ಇದೆ. ಸೊ ಚೆಕ್ ಪೋಸ್ಟ್ ಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಆದ್ರೆ ಈ ಭೀಮಾ ನದಿ ಒಂದ್ ಕಡೆ ಇದೆ, ಒಂದ್ ಕಡೆ ನೀರಾವರಿ ಪ್ರದೇಶ, ಒಂದ್ ಕಡೆ ಸಾಕಷ್ಟು ಚಕ್ಕಡಿ ಟ್ರ್ಯಾಕ್ಟರ್ಗಳು ಹೋಗುವಂತ ದಾರಿಗಳು. ಹಾಗಾಗಿ ಈ ಆರೋಪಿತಗಳು ಬರೋದಕ್ಕೆ ಹೋಗೋದಕ್ಕೆ ಈಸಿ ಆಗಿ ಇರೋದ್ರಿಂದ ಅದು ಕಮಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕೂಡ ನಾವು ಈ ಪ್ರಕರಣದಲ್ಲಿ ಆರೋಪಿಗಳು ಸೊಲ್ಲಾಪುರ್ ಅಂತಂದಾಗ ಸೊಲ್ಲಾಪುರದಲ್ಲಿನೂ ಕೂಡ ನಾವು ಟ್ರೆಡಿಷನಲಿ ನೋಡಿದಾಗ ಸಾಕಷ್ಟು ಜನ ಅಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಏರಿಯಾಸ್ಗಳನ್ನು ಹಾಗೆ ಇದಾವೆ. ಕೆಲವೊಂದಿಷ್ಟು ಪಾರ್ದಿ ಗ್ರೂಪ್ಗಳಾಗಿರ್ಬೋದು, ಗ್ಯಾಂಗ್ಗಳಾಗಿರ್ಬೋದು ನಮ್ಮ ಬಾರ್ಡರ್ನ ಆ ಕಡೆ ಇರೋದ್ರಿಂದ ಪದೇ ಪದೇ ಇಲ್ಲಿ ಬಂದು ಮಾಡಿ ಹೋಗುವಂತ ಒಂದು ಇದನ್ನು ನಡೀತಾ ಇರುತ್ತೆ. ಹಾಗಾಗಿನೇ ನಾವು ಸ್ಪೆಷಲ್ ಆಗಿ ವಿಸಿಬಲ್ ಪೊಲೀಸಿಂಗಿಗೆ ಮಹತ್ವ ಕೊಡ್ತಾ ಇದೆ. ಅದೇ ರೀತಿ ಕೂಡ ಹಳೆ ಪ್ರಕರಣದಲ್ಲಿ ಇರುವಂತ ಆರೋಪಿಗಳಿಗೆ ಇರುವಂತ ವಾರಂಟ್ಸ್, NBWಗಳು ಸತತವಾಗಿ ನಮ್ಮ ಟೀಮ್ಸ್ಗಳು ಆ ಕಡೆ ಹೋಗ್ಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಮಹಾರಾಷ್ಟ್ರ 2 ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರಾಗಿರ್ಬೋದು, ಠಾಣಾ ಮಟ್ಟಗಳಲ್ಲಾಗಿರ್ಬೋದು ಮಾಹಿತಿ ವಿನಿಮಯನ ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಇವೆಲ್ಲ ಪೊಲೀಸ್ ಆಸ್ಪೆಕ್ಟ್ಸ್ ಗಳಲ್ಲಿ ನಡೆಯುವಂತಹ ಒಂದು ಇನಿಷಿಯೇಟಿವ್ಸ್. ಪ್ರಮುಖವಾಗಿ ನಮಗೆ ಸಾರ್ವಜನಿಕರಿಂದ ಏನ್ ಬೇಕಾಗುತ್ತೆ ಅಂತಂತಂದ್ರೆ ನಾವು 211 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 211 ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ PDOಗಳು ಸೇರಿ ಅವರ ಮಟ್ಟದಲ್ಲಿನೇ ಹಳ್ಳಿಗಳ ಇಂಪಾರ್ಟೆಂಟ್ ಸರ್ಕಲ್ಸ್, ರಸ್ತೆಗಳಿಗೆ CCTV ಹಾಕುವ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲಾ ಪೊಲೀಸರಿಗೂ ಕೂಡ
211 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ PDOಗಳಿಗೆ ಭೇಟಿಯಾಗಿ ಒಂದು ನಮ್ಮ ರಿಕ್ವೈರ್ಮೆಂಟ್ ಅನ್ನ ಅವರಿಗೆ ಸಬ್ಮಿಟ್ ಮಾಡಿ, ಸೊ ದಟ್ ಈ ಬರುವಂತಹ ಕೆಲವು ತಿಂಗಳಲ್ಲಿ ಪ್ರಮುಖ ಹಳ್ಳಿ ಸರ್ಕಲ್ಸ್ ರಸ್ತೆಗಳಲ್ಲಿ CCTV ಹಾಕಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿನೂ ಕೂಡ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಆಗಿರ್ಬೋದು, ಮತ್ತೆ ಹಲವಾರು ದಾಬಾಸ್ ಆಗಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. 20,000 ಖರ್ಚು ಮಾಡಿ 4 CCTV ಹಾಕಿದ್ರೆ ಅವರ ರಕ್ಷಣೆಯ ಜೊತೆಗೆ ಸಮಾಜದ ರಕ್ಷಣೆನೂ ಕೂಡ ಆಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ನಮ್ಮ ಜನರ ಸಹಕಾರ ಬಹಳ ಅತಿ ಅವಶ್ಯಕವಾಗಿದೆ. 1 ಇಯರ್ ಬಿಫೋರ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,000-7,000 CCTVs ಇತ್ತು. ಟುಡೇ ಇಟ್ ಹ್ಯಾಸ್ ರೀಚ್ ಟು 22,000. ಸೊ ನಮ್ಮ ಟಾರ್ಗೆಟ್ ಏನು ಅಂತಂತಂದ್ರೆ ಅಟ್ಲೀಸ್ಟ್ ಈ ವರ್ಷ ನಮ್ದು ಅದು 75,000ಕ್ಕಾದ್ರೂ ರೀಚ್ ಆಗಬೇಕು ಅಂತಂತೇಳಿ. ಸೊ 1 CCTV ಏನಾಗುತ್ತೆ ಅಂದ್ರೆ 3 ಜನ ಪೊಲೀಸರ ಕಾರ್ಯವನ್ನ 24x7 ಮಾಡಲಾಗುತ್ತೆ. ಆದ್ದರಿಂದ ಸಾರ್ವಜನಿಕರ ಸಹಕಾರನೂ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒನ್ ಅಸ್ಪೆಕ್ಟ್ ಪೊಲೀಸಿಂಗ್ ಇರುತ್ತೆ, ಅನದರ್ ಅಸ್ಪೆಕ್ಟ್ ವಾಟ್ ಸೇಫ್ಟಿ ವಿ ಕ್ಯಾನ್ ಟೇಕ್ ಫ್ರಮ್ ಅವರ್ ಸೈಡ್. ದಿಸ್ ಟು ಅಸ್ಪೆಕ್ಟ್ ಶುಡ್ ರನ್ ಪ್ಯಾರಲಲಿ. ಅದೇ ಹೇಳಿದ್ನಲ್ಲಮ್ಮ ಆಲ್ರೆಡಿ, ಫಸ್ಟ್ ಆರೋಪಿದು ಯಾವ್ದು ಕೇಸುಗಳು ಕಂಡು ಬಂದಿಲ್ಲ, 2ನೇ ಆರೋಪಿದು ಒಂದು ಕೇಸು ಕಂಡು ಬಂದಿದೆ. ಮತ್ತೆ ಇನ್ನೂ ಒಂದೇನು ಅಂತಂತಂದ್ರೆ ಜನರಲಿ ಇಂಡಿ ಟೌನ್ ಮತ್ತೆ ತಾವು ಆಲ್ಮೇಲ್ದಲ್ಲೂ ಕೂಡ ನೋಡಿದಿರ ಒಂದು ಚೈನ್ ಸ್ನ್ಯಾಚಿಂಗಿಗೆ. ಸೊ ವಿ ಆರ್ ಹೋಪ್ಫುಲ್ ದಟ್ ವಿಲ್ ಗಿವ್ ಯು ದ ರಿಸಲ್ಟ್ ಇನ್ ನೆಕ್ಸ್ಟ್ 3-4 days. ಅದು ಕೂಡ ಆಗುತ್ತೆ. ಆಮೇಲೆ ಸಾರ್ವಜನಿಕರು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂದಿಂದ ನಾವು ಅವ್ರಿಗೆ ಹೇಳೋದೇನು ಅಂತಂತಂದ್ರೆ, ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈ ರೀತಿ ನಾವು ಇವೆಲ್ಲ ರಾಬರಿ ಅಫೆನ್ಸಸ್ ಗಳಲ್ಲಿ ಬರೋರು ಯಾವ ರೀತಿ ಬರ್ತಾರೆ, ಒಂದು ಸ್ಪೋರ್ಟ್ಸ್ ಬೈಕ್, ಯುನಿಕಾರ್ನ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, KTM ಆಗಿರ್ಬೋದು, ಅವ್ರು ನಾರ್ಮಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ಗಳಲ್ಲಿ ಬರೋದು ಕಷ್ಟ, ಯಾಕಂದ್ರೆ ಸ್ಪೀಡ್ ಕಡಿಮೆ ಇರುತ್ತೆ. KTM, ಪಲ್ಸರ್, ಯುನಿಕಾರ್ನ್ ಸ್ಪೀಡ್ ಪಿಕಪ್ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಬೈಕ್ಸ್ ತರ. ಮತ್ತೆ ಕೋವಿಡ್ ಮುಗಿದು ಎಷ್ಟೋ ವರ್ಷ ಆಗಿದೆ, ಮಾಸ್ಕ್ಗಳು ಹಾಕೊಳ್ಳೋದು ಕೂಡ ಜನರ ಸಂಖ್ಯೆ ಕಡಿಮೆ, ಹೆಲ್ಮೆಟ್ ಹಾಕೊಂಡ್ರೆ ಅದು ಬೇರೆ. ಸೊ ಮಾಸ್ಕ್ಗಳನ್ನ ಹಾಕೊಂಡು ಅವರ ಮುಖ ಕಾಣ್ಲಾರ್ದಾಗೆ ಸ್ಪೋರ್ಟ್ಸ್ ಶೂಸು, ಬ್ಲ್ಯಾಕ್ ಜಾಕೆಟು, ಬ್ಲ್ಯಾಕ್ ಪ್ಯಾಂಟು, ಮುಖಚರ್ಯನ್ನ ಎಲ್ಲಿ ಎಕ್ಸ್ಪೋಸ್ ಮಾಡ್ಲಾರ್ದಾಗೆ ಓಡಾಡ್ತಾ ಇದ್ರು ಅಂತಂತಂದ್ರೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಸಾರ್ವಜನಿಕರು ಕೂಡ ಅದನ್ನ ನಮಗೆ ಮಾಹಿತಿ ಕೊಟ್ರೆ, ಅಥವಾ ಸಾರ್ವಜನಿಕರು ಅವರ ಚಲನವಲನಗಳ ಮೇಲೆ ಗಮನ ಇಟ್ಟರು ಕೂಡ ನಮಗೆ ಇಂಥ ಇನ್ಸಿಡೆಂಟ್ಸ್ ಗಳನ್ನ ಪತ್ತೆ ಮಾಡೋದಕ್ಕಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದಕ್ಕಾಗಿರ್ಬೋದು ಅನುಕೂಲ ಆಗುತ್ತೆ. ಸೊ ದೀಸ್ ಆರ್ ಲರ್ನಿಂಗ್ಸ್ ಫಾರ್ ಎವ್ರಿ ಒನ್. ಬಾರ್ಡರ್ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಈಗ 22,000 ರೀಚ್ ಆಗಿದೆ. ಬೋತ್ ದಟ್ ಈಸ್ ವಾಟ್ ಕೋಆರ್ಡಿನೇಷನ್ ಆಗ್ತಾ ಇದೆ. ಆ ಕಡೆನೂ ಕೂಡ ಇಬ್ರು SP ಗಳನ್ನು ಕೂಡ ದೇ ಆರ್ ವೆರಿ ಯಂಗ್, ದೇ ಆರ್ ಆಲ್ಸೋ ಡೂಯಿಂಗ್ ಇಟ್. ಅತುಲ್ ಕುಲಕರ್ಣಿ ಇಸ್ SP ಸೋಲಾಪುರ್ ಇದ್ದಾರೆ, ಈ ಕಡೆನೂ SP ಸಾಂಗ್ಲಿನೂ ಇದ್ದಾರೆ. ಸೊ ದ ಕೋಆರ್ಡಿನೇಷನ್ ಇಸ್ ದೇರ್. ಬಟ್ ಇದೇನು ಅಂತಂತಂದ್ರೆ ಅಂತಾರಾಜ್ಯ ಬಾರ್ಡರ್ ಇರೋದ್ರಿಂದ ಆರೋಪಿಗಳು ಆಗಿರ್ಬೋದು, ಕ್ರಿಮಿನಲ್ಸ್ ಆಗಿರ್ಬೋದು, ಈ ಕಡೆಯವರು ಆ ಕಡೆಯವರು ಈ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು, ಅಥವಾ ಈ ಕಡೆಯವರು ಆ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು. ಸೊ ದಿಸ್ ಚಾಲೆಂಜ್ ಇಸ್ ದೇರ್ ಫಾರ್ ದ ಪೊಲೀಸ್ ಅಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಮಾಡ್ತಾರೆ, ದೇ ವಿಲ್ ಆಲ್ಸೋ ಡೂ ಇಟ್. They will also do it. ಪೊಲೀಸ್ ಇಲಾಖೆ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಈ ರೀತಿ ಘಟನೆಗಳಾದಾಗ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡಿಬಿಟ್ಟು ಅದೇ ಏನು ಅಪರಾಧ ಮಾಡಿದಂತ ಆರೋಪಿಗಳನ್ನ ಈಗ ಪೊಲೀಸ್ನವರು ನಿಂತರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪೊಲೀಸ್ನವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಸಂಪೂರ್ಣವಾದಂತಹ ಏನ್ ಕಳ್ಕೊಂಡಿದ್ರು ಅದನ್ನ ಸಂಪೂರ್ಣವಾದಂತ ಪತ್ತೆ ಮಾಡಿಕೊಟ್ಟಿದ್ದಾರೆ. ಅದೇ ಜನ ಇವಾಗ ಪೊಲೀಸರಿಗೆ ಏನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ದಟ್ ಈಸ್ ಯಾವಾಗ ಸಾರ್ವಜನಿಕರಿಗೆ ತೊಂದರೆ ಅಂತ ಇದ್ದಾಗ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಹೌ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್, ದಟ್ ಈಸ್ ಅವರ್ ಪ್ರೊಫೆಷನ್. ಸೊ ಅದರ ಬಗ್ಗೆ ಮಾಹಿತಿ ಇದೆ, ಅದರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿರುವಂತಹ ಪ್ರಥಮ ಆರೋಪಿ ಏನು ಹನುಮಂತ್ ವಾಗೋಲಿ ಅಂತಿದ್ದ, ಈತ ಒಂದ್ ರೀತಿ ಪೊಲೀಸ್ ರಿಕ್ರೂಟ್ಮೆಂಟ್ ಗೆ ಓದುವಂತ ಹುಡುಗರ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಈತನ ಹತ್ರ ಇದೆ. ಸೋಲಾಪುರದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್, ಆರ್ಮಿ ರಿಕ್ರೂಟ್ಮೆಂಟ್ ಗೆ ಸಾಕಷ್ಟು ಜನ ಓದುವಂತ ಹುಡುಗರು ಬರ್ತಾರೆ.
ಈತನ ಜೊತೆಗೆ ಟಚ್ ಅಲ್ಲಿ ಇದ್ದಾರೆ. ಈಸ್ ಆಲ್ಸೋ ಫಿಸಿಕಲಿ ಫಿಟ್. ಅವನು ಕೂಡ ಒಬ್ಬ ಪೊಲೀಸ್ ಆಗ್ಬೇಕು ಅಂತ ತಯಾರಿ ಮಾಡಿದವನು, ಪ್ರಿಪೇರ್ ಆದವನು ಆಗಿಲ್ಲ. ಬಟ್ ಏನು ಅಂತಂತಂದ್ರೆ ಪೊಲೀಸ್ ಎಕ್ಸಾಮ್ಸ್ಗೆ ಓದುವಂತ ಹುಡುಗರ ಸಂಪೂರ್ಣವಾದಂತ ಒಂದು ಕಾಂಟ್ಯಾಕ್ಟ್ ಇದೆ. ಅವರ ಸಹಾಯದಿಂದ ಏನಾದ್ರೂ ಸೊಲ್ಲಾಪುರದಲ್ಲಿ ಮಾಡ್ಬೇಕು ಅನ್ನೋಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದ, ಬಟ್ ಅದು ಸಕ್ಸಸ್ ಆಗಿಲ್ಲ. ಮಾಡುತ್ತೆ ಅದನ್ನ. ದಟ್ ಇಸ್ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಆ ರೀತಿ ಏನಾದ್ರು ಔಟ್ಕಮ್ ಕಂಡು ಬಂತು ಅಂತಂದ್ರೆ ವಿಲ್ ಗಿವ್ ದಟ್ ಇನ್ಫಾರ್ಮೇಶನ್. ರಿಕ್ರೂಟ್ಸ್ ಜೊತೆಗೆ ಇದ್ದ ಟಚ್. ರಿಕ್ರೂಟ್ಸ್ ಅಂದ್ರೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್. ಅದನ್ನೇ ಹೇಳ್ತಾ ಇದ್ದಲ್ಲ, ಈಗ ಹಗಲತ್ತು ಕಳ್ತನ ಆಗಿದ್ದು ಒಂದೆರಡು ಪ್ರಕರಣಗಳು ಕಂಡು ಬಂದಿದ್ದಾವೆ. ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡ್ತಾರೆ. ಸೊ ನಾವು ಸಾರ್ವಜನಿಕರಿಗೆ